ಬೆಂಗಳೂರಿನಲ್ಲೂ ಕೂಡ ಅಷ್ಟೇ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಬಲು ಜೋರಾಗೇ ಇದೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ದೇಶದೆಲ್ಲೆಡೆ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿರುವುದು. ಅದರ ಭಾಗವಾಗಿ ಬೆಂಗಳೂರಿನಲ್ಲೂ ಕೂಡ ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣವನ್ನು ನೆರವೇರಿಸುತ್ತಾರೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅವರು. ಧ್ವಜಾರೋಹಣ ಆದ ಮೇಲೆ ಗೌರವವನ್ನು ಸ್ವೀಕರಿಸುತ್ತಾರೆ ಗೆಹ್ಲೋಟ್. ಅದಾದ ಮೇಲೆ ಗಣರಾಜ್ಯೋತ್ಸವದ ಸಂದೇಶವನ್ನು ರಾಜ್ಯಪಾಲರು ಸಾರಲಿಕ್ಕಿದ್ದಾರೆ. ಸುಮಾರು 1100ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆಗೊಳ್ಳಲಾಗಿದೆ. ಸುಮಾರು 1100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿರೋದು. ಕಣ್ಗಾವಲಿದೆ 1100 ಅಂದರೆ ಬೇರೆ ಬೇರೆ ಭಾಗದಿಂದ ಕರೆಸ್ಕೊಂಡಿರೋದು. ಬೆಂಗಳೂರಿನ ಬೇರೆ ಬೇರೆ ಭಾಗದಿಂದ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೋಸ್ಕರ ಮಾಣಿಕ್ ಷಾ ಪೆರೇಡ್ನಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು, ಆಸನಗಳು, ಜೊತೆಗೆ ಆ್ಯಂಬುಲೆನ್ಸ್ ಸೇವೆ ಮತ್ತು ಫೈರ್ ಎಂಜಿನ್ ಎಲ್ಲವೂ ಕೂಡ ಆನ್ ಸ್ಪಾಟಲ್ಲಿದೆ. ಗಮನಿಸ್ತಾ ಇದ್ದೀರಿ ಅದರ ದೃಶ್ಯಾವಳಿಗಳನ್ನು. ಸಿದ್ಧತೆಗಳಾಗಿದೆ. 9 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ. ಈಗ ಆಲ್ರೆಡಿ ಗೆಸ್ಟ್ಗಳು ಬರ್ತಾ ಇದ್ದಾರೆ, ಜೊತೆಗೆ ಸಾರ್ವಜನಿಕರು ಕೂಡ ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಂತ ಹೇಳ್ಬೋದು. ಈಗ 8:11 9 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ. CM ಮತ್ತು DCM ಇಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸಿದ್ದರಾಮಯ್ಯನವರು ಧ್ವಜಾರೋಹಣವನ್ನು ಕೂಡ ಮಾಡ್ತಾರೆ. ಸುಮಾರು 1000ಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ 77ನೇ ಗಣರಾಜ್ಯೋತ್ಸವದ ದಿನಾಚರಣೆಯ ಒಂದಷ್ಟು ಸಿದ್ಧತೆಗಳು ಸಂಭ್ರಮ ಮನೆ ಮಾಡಿದೆ. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. 9 ಗಂಟೆ ಅಷ್ಟೊತ್ತಿಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ. ಇದಾದ ನಂತರ ಗವರ್ನರ್ ಗೌರವ ವಂದನೆಯನ್ನು ಸ್ವೀಕರಿಸ್ತಾರೆ. ಪ್ರತಿ ವರ್ಷವೂ ನಡೆಯೋದು. ಈ ವರ್ಷ ವಿಶೇಷ ಅಂತಂದರೆ ನಾನು ಈಗಾಗಲೇ ಹೇಳಿದೆ, ಒಂದೇ ಮಾತರಂ ಗೀತೆ ರಚನೆ ಆಗಿ ಇಂದಿಗೆ 150 ವರ್ಷ ಪೂರ್ಣಗೊಳ್ತಾ ಇದೆ. ಇದು ವೆರಿ ಸ್ಪೆಷಲ್ ಈ ವರ್ಷ. ಅದೇ ಥೀಮ್ನ ಅಡಿಯಲ್ಲಿ ರಾಷ್ಟ್ರದ ರಾಜಧಾನಿಯಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ. CM ಸಿದ್ದರಾಮಯ್ಯನವರು ಫ್ಲಾಗ್ ಆಫ್ ಮಾಡೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಿದೆ. ಆಲ್ರೆಡಿ ಸಾರ್ವಜನಿಕರು ಬರ್ತಾ ಇದ್ದಾರೆ, VIPsಗಳು ಬರ್ತಾ ಇದ್ದಾರೆ. ಸೆಕ್ಯೂರಿಟಿಯನ್ನು ಕೂಡ ಟೈಟ್ ಮಾಡಲಾಗಿದೆ. ಯಾಕೆಂದರೆ ಉಗ್ರರ ಕರಿನೆರಳು ಬೆಂಗಳೂರಿನಲ್ಲಿ ಆಗಾಗ್ಗೆ ಇರ್ತಾನೆ ಇರುತ್ತೆ. ಸೊ ಹಾಗಾಗಿ ಟೈಟ್ ಸೆಕ್ಯೂರಿಟಿ ಅಗತ್ಯ. ಹಾಗಾಗಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಸುಮಾರು 9 ಗಂಟೆ ಅಷ್ಟೊತ್ತಿಗೆ ರಾಜ್ಯಪಾಲರಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ. ಅದಾದಮೇಲೆ ಗೌರವ ವಂದನೆಯನ್ನು ಸಲ್ಲಿಸಲಾಗುತ್ತೆ. ಬಟ್ ಪ್ರಮುಖವಾದಂಥ ವಿಚಾರ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಗವರ್ನರ್ ವರ್ಸಸ್ ಗೌರ್ಮೆಂಟ್ ಅನ್ನುವಂಥ ಪರಿಸ್ಥಿತಿ. ರಾಜ್ಯಪಾಲರು ಈ ಸಂದರ್ಭದಲ್ಲಿ ಭಾಷಣ ಮಾಡಬೇಕಾಗತ್ತೆ ಇವತ್ತು. ಈಗ ಮಾಡ್ತಾರೋ ಇಲ್ವೋ ಅನ್ನೋದು ಒಂದು ಕುತೂಹಲ ಇದೆ. ಯಾಕೆಂದರೆ ಮೊನ್ನೆ ನಡೆದಂಥ ವಿಶೇಷ ಅಧಿವೇಶನದಲ್ಲಿ ಭಾಷಣದ ಜಟಾಪಟಿ ನೋಡಿದ್ರಿ. ಭಾಷಣ ಮಾಡದೆ ಹೋಗಿದ್ದನ್ನು. ಇದು ಒಂದು ಕಡೆ ಸಂಭ್ರಮ ಆದರೆ ಮತ್ತೊಂದು ಕಡೆ ರಾಜ್ಯಪಾಲರ ಭಾಷಣದ ಮೇಲೆ ಕುತೂಹಲ ಇದೆ. ಗವರ್ನರ್ ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ತಾವರ್ಚಂದ್ ಗೆಹ್ಲೋಟ್ ಅವರು ಗೌರವ ವಂದನೆಯನ್ನು ಸ್ವೀಕರಿಸಿದ ನಂತರ ಭಾಷಣ ಮಾಡೋದಕ್ಕಿದೆ. ತಾವರ್ಚಂದ್ ಗೆಹ್ಲೋಟ್ ಅವರು ಈ ಸಂದರ್ಭದಲ್ಲಿ ಭಾಷಣ ಮಾಡ್ತಾರಾ ಅಂತ ಇದು ಕೂಡ ಅಷ್ಟೇ. ಇದೂ ಸರ್ಕಾರದ ಕಡೆಯಿಂದ ಸಿದ್ಧಪಡಿಸುವಂಥ ಭಾಷಣ. ಬೇಕು ಅಂತಂದರೆ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಳ್ಳಬಹುದು, ಅದಕ್ಕೆ ಅವಕಾಶ ಇದೆ. ಇಲ್ಲೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರುತ್ತೆ ಅನ್ನೋದಲ್ಲ ಮ್ಯಾಟ್ರು. ಬಟ್ ಏನಾಗುತ್ತೆ ಅನ್ನೋದು ಒಂದು ಅಬ್ವಿಯಸ್ಲಿ ಕುತೂಹಲ ಇದೆ. ಇದು ರಾಜಕೀಯವಾಗಿ ನೋಡೋದಾದರೆ ಮತ್ತೊಂದು ಕಡೆ ಸೆಕ್ಯೂರಿಟಿಯನ್ನು ಟೈಟ್ ಮಾಡಲಾಗಿದೆ. 1100ಕ್ಕೂ ಹೆಚ್ಚು ಪೊಲೀಸರನ್ನು ಈ ಸಂಭ್ರಮಕ್ಕೆ ಅಥವಾ ಈ ಒಂದು ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡಲಾಗಿದೆ. ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಸ್ಥಳದಲ್ಲೇ ಬೀಳು ಬಿಡ್ತದೆ.
ಈಗ ಆಲ್ರೆಡಿ ಹೇಳ್ದಂಗೆ ಉಗ್ರರ ಕರಿನೆರಳು ಬೆಂಗಳೂರಿನ ಮೇಲೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಟೈಟ್ ಸೆಕ್ಯೂರಿಟಿಯನ್ನು ಕೈಗೊಳ್ಳಲಾಗಿರೋದು ಮಾಣಿಕ್ ಷಾ ಮೈದಾನದಲ್ಲಿ